ನಾನ್ ವೆಜ್ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಚಿಕನ್ ರೇಟ್ 140ರಿಂದ 150 ರೂಪಾಯಿ ರೇಟ್ ಆಗಿದೆ. ಬಟ್ ಆದರೂ ಕೂಡ ಯಾರಿಗೂ ಅದರದೊಂದು ಇನ್ಫಾರ್ಮೇಷನ್ ಸರಿಯಾಗಿ ಸಿಕ್ಕಿಲ್ಲ. ಮತ್ತು ಯಾವುದೇ ಮಾರಾಟಗಾರರು ಕೂಡ ಆ ರೇಟಿಗೆ ಕೊಡ್ತಾ ಇಲ್ಲ. ತೀರ್ಥಹಳ್ಳಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಲವು ಕಡೆ ಸೂಳೆಬೈಲಾಗಿರ್ಬೋದು ಶಿವಮೊಗ್ಗದಲ್ಲಿ ಹಲವೆಡೆ ಚಿಕನ್ ರೇಟು 140 ರೂಪಾಯಿಂದ ಹಿಡಿದು 150, 160 ರೂಪಾಯಿ ರೇಂಜಲ್ಲಿ ಮಾರ್ತಾ ಇದ್ದಾರೆ. ಬಟ್ ಆದರೆ ಬೇರೆ ಶಿವಮೊಗ್ಗ ಸಿಟಿ ಆಗಿರ್ಬೋದು, ಕೆಲವೊಂದು ಸಿಟಿ ಏರಿಯಾಗಳಲ್ಲಿ 180ರಿಂದ 200 ರೂಪಾಯಿ ರೇಟೇ ಮಾರ್ತಾ ಇದ್ದಾರೆ. ಸೊ ಏನಪ್ಪಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಈಗ ಇನ್ಫ್ಲೇಷನ್ ಅಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಚಿಕನ್ ರೇಟ್ ಕಡಿಮೆ ಆದಾಗ ಮಾರಾಟಗಾರರು ಅದನ್ನ ಕಡಿಮೆ ರೇಟಿಗೆ ಮಾರಬೇಕು, ಜನರಿಗೆ ಉಪಯೋಗವನ್ನ ಪಡ್ಕೊಳ್ಳಿಕ್ಕೆ ಅದನ್ನ ಅವಕಾಶ ಮಾಡಿಕೊಡ್ಬೇಕು. ಬಟ್ ಆದ್ರೆ ಈ ಜನರನ್ನ ದೋಚುವಂತ ಕೆಲಸವನ್ನ ಈ ಚಿಕನ್ ಮಾರಾಟಗಾರರು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾ ಗ್ರಾಹಕರು ನೀವು ಚಿಕನ್ ಅಂಗಡಿಗೆ ಹೋದಾಗ 140 ರೂಪಾಯಿಂದ 150 ರೂಪಾಯಿಯಲ್ಲಿ ಕೊಟ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂತಂದ್ರೆ ತಗೊಳ್ಳಿಕ್ಕೆ ಹೋಗ್ಬೇಡಿ. ಅದು ಮಾಂಸ. ನಾನು ಹೇಳ್ತಾ ಇದ್ದೀನಿ ಒತ್ತಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಬೋರ್ಡ್ ನೋಡಿರೋದು, ಬೇರೆ ಅಂಗಡಿ ಬೋರ್ಡ್ ನೋಡಿರೋದು ಅದು ಚಿಕನ್ ಕೋಳಿ ರೇಟು, ಮಾಂಸದ ರೇಟ್ ಅಲ್ಲ ಅಂತ ನಮ್ಮ ಹತ್ರ ವಾದ ಮಾಡ್ತಾರೆ. ಬಟ್ ಆದ್ರೆ ನಾನೀಗ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ, ಇದರಲ್ಲಿ ನೀವು ನೋಡಿ. ಅಂಗಡಿಯಲ್ಲಿ ಮಾಂಸದ ರೇಟ್ 140ರಿಂದ 150 ರೂಪಾಯಿ. ತೀರ್ಥಹಳ್ಳಿಗಳಲ್ಲೂ ಕೂಡ 150 ರೂಪಾಯಿ, 140 ರೂಪಾಯಿ. ಯಾವಾಗ ಜನವರಿಯಿಂದ 2024 ಜನವರಿಯಿಂದನೇ ಆ ರೇಟ್ ನಡೀತಾ ಇದೆ. ಬಟ್ ಆದ್ರೆ ಜನರಿಗೆ ಮೋಸ ಮಾಡಿ 190, 200, 220, 240 ರೂಪಾಯಿ ರೇಟನ್ನು ಚಿಕನ್ಗೆ ತಗೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲಾ ಗ್ರಾಹಕರು ಏನು ಚಿಕನ್ ತಿನ್ನುವಂತ ಚಿಕನ್ ಪ್ರಿಯರಿದ್ರೆ ಎಲ್ಲರೂ ಎಚ್ಚೆತ್ಕೊಂಡು ಚಿಕನ್ ಅಂಗಡಿಗಳಲ್ಲಿ ಕೇಳಿ, ಕಡಿಮೆ ರೇಟಲ್ಲಿ ಕೊಟ್ಟರೆ ಮಾತ್ರ ತಗೊಳ್ಳಿ, ಜಾಸ್ತಿ ರೇಟಲ್ಲಿ ಕೊಟ್ಟರೆ ತಗೋಬೇಡಿ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಇರುವಂತ ರೇಟಿಗೆ ಕೊಡುವಂತ ವ್ಯವಸ್ಥೆ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೋಚುವಂತ ಕೆಲಸವನ್ನ ಇಲ್ಲಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ.